ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ಯೂಟ್ಯೂಬ್ ಚಾನಲ್. ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಈ ವಿಡಿಯೋನ ಎಜುಕೇಷನ್ ಪರ್ಪಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ. ಏನಪ್ಪ BMTC ನಿರ್ವಾಹಕ ಹುದ್ದೆಗೆ ನಾನ್-ಎಜ್ಗೆ ಏನು ಡಾಕ್ಯುಮೆಂಟ್ಸ್ ವೆರಿಫೈ ನಡೀತದೆ, ಅಲ್ಲಿ ಕೆಲವೊಬ್ಬರು ಓದೋರು ಮಾಹಿತಿ ನೀಡಿದ್ದಾರೆ. ಏನಂತ ಹೇಳಿದರೆ, ಅಪ್ಲಿಕೇಶನಲ್ಲಿ ಏನಾರ ಹಾಕಿದಾಗ ನೀವು ಅಪ್ಲಿಕೇಶನ್ ಏನೋ ಪ್ರಾಬ್ಲಮ್ ಮಾಡ್ಕೊಂಡಿದ್ರೆ, ಮೇಜರ್ ಪ್ರಾಬ್ಲಮ್ ಆಗಿದ್ರೆ ರಿಜೆಕ್ಟನ್ನು ಮಾಡ್ತವ್ರೆ ಅಂತ ಹೇಳಿದ್ರು. ಮತ್ತು ಏನಾರ ಡಾಕ್ಯುಮೆಂಟ್ಸ್ ವೆರಿಫೈಲಿ ಯಾವುದೇ ತೊಂದರೆ ಇಲ್ಲ, ದಯಮಾಡಿ ನೀವು ಡಾಕ್ಯುಮೆಂಟ್ಸ್ ವೆರಿಫೈಗೆ ಹೋಗಿರೋ ಅವರು ದಾಖಲಾತಿಗಳನ್ನ ಏನು ಕೇಳಿದರೆ ಅದನ್ನು ಸರಿಯಾಗಿ ಇಟ್ಕೊಂಡು ದಯಮಾಡಿ ಹೋಗಿ. ಕ್ವಾಲಿಫೈ ಎಲ್ಲರೂ ಹೋಯ್ತಾ ಇದ್ದಾರೆ, ಏನು ತೊಂದರೆ ಏನಿಲ್ಲ. ಆದಷ್ಟು ಏನು ತೊಂದರೆ ಬರ್ತಾಯಿಲ್ಲ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಹಂಗಾಗಿ ಅಪ್ಲಿಕೇಶನಲ್ಲಿ ಸ್ವಲ್ಪ ಏನಾರೋ ಮಿಸ್ಟೇಕ್ ಏನಾರು ಜಾಸ್ತಿ ಆಗಿತ್ತು ಅಂದರೆ ಅಂಥವ್ರನ್ನ ರಿಜೆಕ್ಟ್ ಮಾಡ್ತವ್ರೆ ಅಂತ ಒಂದು ಅಪ್ಡೇಟ್ ಬಂದಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಂದಕ್ಕೆ ಹೋಗೋರ್ಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ನೀವೇನಾರ ಡಾಕ್ಯುಮೆಂಟ್ಸ್ ವೆರಿಫೈಗೆ ಹೋಗಿ ಒಳ್ಳೆ ಇದನ್ನು ತಗೊಂಡ್ರೆ ಮುಂದಕ್ಕೆ ನಿಮಗೂ ಜಾಬ್ಗೆ ಒಳ್ಳೆ ಅಪ್ರೂವಲ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಸುಮಾರು ಜನಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸುಮಾರು ಜನ ಹೆಸ್ರುಗಳು ಮುಟ್ಟೋಗಿರೋದು, ಡೇಟ್ ಆಫ್ ಬರ್ತ್ಗಳು ಮುಟ್ಟೋಗಿರೋ ಅಂಥವು ಸುಮಾರು ಜನ ರಿಜೆಕ್ಟ್ ಆಯ್ತಾವಂತ ಒಂದು ಮಾಹಿತಿ ಬಂದಿತ್ತು. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ, ಅಪ್ಲಿಕೇಶನ್ ಹಾಕಿರುವಾಗಲೇ ಕರೆಕ್ಟಾಗಿ ಹಾಕಿದರೆ ನಿಮಗೆ ಕರೆಕ್ಟಾಗಿ ಆಯ್ತದೆ. ಒಂದು ಮೇಜರ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವ್ನ ಪರ್ಸೆಂಟೇಜ್ ಜಾಸ್ತಿ ಇದ್ದು ಅವನು ಒಂದೇನೋ ಸ್ಪೆಲ್ಲಿಂಗ್ ಏನೋ ಇದು ಡೇಟ್ ಆಫ್ ಬರ್ತ್ ಏನೋ ರಾಂಗ್ ಇದ್ದದಕ್ಕೆ ಅವ್ನ ಪರ್ಸೆಂಟೇಜು ಜಾಸ್ತಿ ಇದ್ದು ಮತ್ತು CETಲೂ ಇತ್ತಂತೆ, ಅಂಥವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಮೇಜರಾಗಿ ಅಪ್ಲಿಕೇಶನಲ್ಲಿ ಏನು ಹಾಕಿರ್ತೀರಿ ಅದೇ ಥರ ಡೀಟೇಲ್ನ ನೀವು ಕೊಡಬೇಕಾಯ್ತದೆ. ಹಾಗಾಗಿ ಒಂದ್ಸಲಿ ನೀಟಾಗಿ ಹೋಗೋರು, ನೆಕ್ಸ್ಟು ಹೋಗ್ತಾ ಇರೋರು ಕಂಪ್ಲೀಟ್ ಮಾಡಿ ಹೋಗಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಧನ್ಯವಾದ.